ಕೊನೆಗೆ ಕ್ಷಣದ SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸಿದ್ರಂತೆಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. SSLC ಗಣಿತದಲ್ಲಿ ಪಾಸ್ ಆಗೋದು ಹೇಗೆ? SSLC ಗಣಿತ ಪಾಸ್ ಆಗೋದಕ್ಕೆ ಇದು ರಾಜಮಾರ್ಗ. ಏನೆಲ್ಲ ಮಾಡಿದ್ರೆ SSLC ಗಣಿತದಲ್ಲಿ ಪಾಸ್ ಆಗ್ಬೋದು. ನಾವು ನಿಮಗೆ ಗ್ಯಾರಂಟಿ ಇಂತಿಂಥ ಪ್ರಶ್ನೆ ಕೊಡ್ತಾರಂತ ಗೊತ್ತಿದ್ರು ಕೂಡ ನೀವು ಪಾಸ್ ಆಗೋದಕ್ಕೆ ಯಾವ ಕಷ್ಟ ಆಗುತ್ತೆ ಅನ್ನುವಂಥ ಹಲವಾರು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಒಂದಿಷ್ಟು ಟ್ರಿಕ್ಸ್ ಕೂಡ ಇದೆ, ಒಂದಿಷ್ಟು ಸ್ಕಿಲ್ಸ್. ಇಂಥ ಸ್ಕಿಲ್ಗಳನ್ನು ಬಳಸಿದರೆ ನೀವು ಪರೀಕ್ಷೆಯಲ್ಲಿ ಖಂಡಿತವಾಗಲೂ ಕೂಡ ನೀವು ಮಿನಿಮಮ್ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗ್ತೀರಿ. ಯಾವ್ಯಾವ ಸ್ಕಿಲ್ಗಳು, ಯಾವ್ಯಾವ ಟ್ರಿಕ್ಸ್ ಭಾಳ ಇಂಪಾರ್ಟೆಂಟ್ 6 ಪಾಯಿಂಟ್ಸ್ ಇದಾವೆ. ಈ ಪಾಯಿಂಟ್ಸ್ಗೆ ಆಮೇಲೆ ಬರ್ತಾನೆ ಒಂದು 6 ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ಸ್ಕಿಲ್ಲನ್ನು, ಈ ಟ್ರಿಕ್ಕನ್ನು ಬಳಸಿದ್ರೆ ಖಂಡಿತವಾಗಲೂ ಕೂಡ ನೀವು ಪರೀಕ್ಷೆಯಲ್ಲಿ ಮಿನಿಮಮ್ 40 ಮಾರ್ಕ್ಸ್ 80ಕ್ಕೆ 40 ಅಂಕ ಈಸಿಯಾಗಿ ಗಳಿಸ್ತೀರಿ. ಮೊದಲಿಗೆ ಈ 40 ಅಂಕ ಯಾವ ಅಧ್ಯಾಯ ಮೇಲೆ ಇರ್ತಾವು ಗ್ಯಾರಂಟೆಡ್ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡಿಡಿಯೋ ಸೂತ್ರ ಅಥವಾ SN ಸೂತ್ರ. ಈ ಉದಾಹರಣೆಗೆ 3, 5, 7 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ತರ ಪ್ರಶ್ನೆ ಕೇಳ್ತಾರೆ. ಅಥವಾ 5, 9, 13 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. ಈ ತರ ಕೇಳ್ತಾರೆ. ಹಾಗಾಗಿ AN ಮತ್ತು SN ಸೂತ್ರ ಪರ್ಫೆಕ್ಟ್ ಆಗಿಬಿಟ್ರೆ ನೀವು ಖಂಡಿತವಾಗ್ಲೂ ಕೂಡ 2 ಅಂಕ ಬೀಳ್ತವೆ. ಇಲ್ಲಿ ನಿಮಗೆ ಅಂಕಗಳು ಯಾವ ತರ ಡಿವೈಡ್ ಆಗ್ತಾವೆ ಅನ್ನೋದು ಗೊತ್ತಿರಬೇಕು. ಈಗ 2 ಅಂಕದ ಸಮಾಂತರ ಶ್ರೇಣಿ ಪ್ರಶ್ನೆ ಅಂದ್ರೆ ಕರೆಕ್ಟ್ ಸೂತ್ರ ಬರೆದ್ರೆ, ಈ ಉದಾಹರಣೆಗೆ SN ಸೂತ್ರ ಮೇಲೆ ಲೆಕ್ಕ ಕೇಳಾರಂದ್ರೆ ಕರೆಕ್ಟ್ ಸೂತ್ರ ಬರೆದ್ರೆ ಅರ್ಧ ಅಂಕ ಇರ್ತೈತಿ. ನೆಕ್ಸ್ಟ್ ಸೂತ್ರದೊಳಗೆ ಬೆಲೆ ತುಂಬಿದ್ರೆ N ಅಂದ್ರೆ ಎಷ್ಟು, A ಅಂದ್ರೆ ಎಷ್ಟು, D ಅಂದ್ರೆ ಎಷ್ಟು, ಈ ಥರ ಬೆಲೆ ತುಂಬಿದ್ರೆ ಅರ್ಧ ಅಂಕ ಇರ್ತೈತಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅರ್ಧ ಅಂಕ ಇರ್ತೈತಿ. ಲಾಸ್ಟಿಗೆ ಉತ್ತರ ಕರೆಕ್ಟ್ ಇಟ್ಟರೆ ಮತ್ತೆ ಅದಕ್ಕೆ ಅರ್ಧ ಅಂಕ ಇರ್ತೈತಿ. ಹಾಗಾಗಿ ನಿಮ್ಗೆ ಉತ್ತರ ತಪ್ಪಾದ್ರೆ ಏನು ತೊಂದರೆ ಇಲ್ಲ. ಉತ್ತರ ತಪ್ಪಾದ್ರೆ ನಿಮಗೆ ಅರ್ಧ ಅಂಕ ಮಾತ್ರ ಹೋಗ್ತೈತಿ. ಸೂತ್ರ ಕರೆಕ್ಟ್ ಬರೆದಿರ್ತೀರಿ, ಕರೆಕ್ಟ್ ಬೆಲೆ ತುಂಬಿರ್ತೀರಿ, ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಕೂಡ ಮಾಡಿರ್ತೀರಿ, ಕನಿಷ್ಠ 1.5 ಅಂಕ ಇಲ್ಲಿ ಈಸಿಯಾಗಿ ಗಳಿಸ್ಬೋದು. ಅದಕ್ಕೆ ಈ ಸಂಗತಿಗಳನ್ನು ನೀವು ಹನಿ ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ, ಹಂಗೆ ಪ್ರತಿ ಸಮಸ್ಯೆಯಲ್ಲಿ ಕೂಡ ಕನಿಷ್ಠ ಅಂಕ ಗಳಿಸ್ತಾ ಹೋದಾಗ ನೀವು ಕನಿಷ್ಠ 40 ಅಂಕ ಗಳಿಸೋಕೆ ಸಾಧ್ಯ. ವರ್ಜಿಸ್ ವಿಧಾನ 2 ಅಂಕ ಗ್ಯಾರಂಟಿ ಪ್ರಶ್ನೆ ಎಲ್ಲರೂ ಮಾಡೇ ಮಾಡ್ತೀರಿ. 2 ಸಿಂಪಲ್ ರೇಖಾತ್ಮಕ ಸಮೀಕರಣ ಕೊಟ್ಟಿರ್ತಾರೆ. ಈ ರೇಖಾತ್ಮಕ ಸಮೀಕರಣ ಬಿಡಿಸಿ ಅಂತ ಕೊಡ್ತಾರೆ. ನೀವು ವರ್ಜಿಸ್ ವಿಧಾನದ ಬಿಡಿಸ್ತಾರೆ. ಡೈರೆಕ್ಟ್ y ಕ್ಯಾನ್ಸಲ್ ಮಾಡಿಬಿಡೋದು, x ಬೆಲೆ ಸಿಗ್ತೈತಿ. x ಅನ್ನ ಸಮೀಕರಣ 1ರಲ್ಲಿ ತುಂಬಿದ್ರೆ y ಬೆಲೆ ಸಿಗ್ತೈತಿ. ನೆಕ್ಸ್ಟ್ ವರ್ಗ ಸಮೀಕರಣಗಳ ಪಾಠದ ಮೇಲೆ ಗ್ಯಾರಂಟಿ 2 ಅಂಕದ ಪ್ರಶ್ನೆ ಇದ್ದೇ ಇರ್ತೈತಿ. ಏನು ಕೊಡ್ತಾರ, ಒಂದು ವರ್ಗ ಸಮೀಕರಣ ಕೊಟ್ಟು ಇದನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರ. ಅಥವಾ ಪ್ರಶ್ನೆಯಾಗಿ ಶೋಧಕ, ಒಂದು ವರ್ಗ ಸಮೀಕರಣ ಕೊಟ್ಟು ಇದರ ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ b² - 4ac ಸೂತ್ರ ಹಚ್ಚಿ ಮೂಲಗಳ ಸ್ವಭಾವವನ್ನು ಬರೀಬೇಕು. ಆ ಶೋಧಕದ ಬೆಲೆ 0ಗೆ ಸಮ ಇದ್ರೆ ಮೂಲಗಳು ವಾಸ್ತವ ಮತ್ತು ಸಮ, ಈ ಥರ ಬರೀತಾ ಹೋಗ್ಬೇಕು. ಅಲ್ಲಿ ಕೂಡ ಈಸಿಯಾಗಿ ಆ 2 ಟೈಪ್ ಕಲ್ಕೊಂಡ್ಬಿಟ್ರೆ, ಅಪವರ್ತನ ವಿಧಾನ ಮತ್ತು ಶೋಧಕದ ಸೂತ್ರ 2 ಪರ್ಫೆಕ್ಟ್ ಮಾಡಿಬಿಟ್ರೆ ನೀವು ಈಸಿಯಾಗಿ ಇಲ್ಲಿ 2 ಅಂಕ ಅಥವಾ ಕನಿಷ್ಠ 1.5 ಅಂಕ ತಗೋಬಹುದು. ನಿರ್ದೇಶಾಂಕ ರೇಖಾಗಣಿತದೊಳಗೆ 2 ಅಂಕದ ಪ್ರಶ್ನೆ ಈ 5 ಕ್ವಶನ್ ಪೇಪರ್ನಾಗ ಕೇಳಿದಾರ. ದೂರ ಕಂಡುಹಿಡಿಯೋ ಸೂತ್ರ ಮೇಲೆ ಕೇಳ್ಬೋದು. 2 ಬಿಂದುಗಳ ನಿರ್ದೇಶಾಂಕ ಕೊಟ್ಟು 2 ಬಿಂದುಗಳನ್ನು ಜೋಡಿಸೋ ರೇಖಾಖಂಡದ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಭಾಗ ಪ್ರಮಾಣ ಸೂತ್ರ ಬಳಸಿ ಲೆಕ್ಕ ಮಾಡುವಂತ ಕೇಳ್ತಾರ. ಮಧ್ಯಬಿಂದು ನಿರ್ದೇಶಾಂಕ ಕೇಳ್ತಾರ ಅಥವಾ ತ್ರೈಭಾಜಕ ಬಿಂದು. ಇವಿಷ್ಟು ಸಾಧ್ಯತೆಗಳಿದೆ. ಇವಿಷ್ಟು ಪರ್ಫೆಕ್ಟ್ ಮಾಡಿಬಿಟ್ರೆ 2 ಅಂಕ ಗ್ಯಾರಂಟಿ. ರೀತಿ ಪ್ರಸ್ತಾವನೆ ಅಂತೂ ಒಂದು 5 ಕ್ವಶನ್ ಪೇಪರ್ ಒಳಗೆ 3 ಸಾರಿ ಕೇಳಿದಾರ. ಬಹುತೇಕ ಕೇಳ್ಬೋದು. ಒಂದು ಲಂಬಕೋನ ತ್ರಿಭುಜ ಕೊಟ್ಟು 3 ಬಾವಿನ ಅಳತೆ ಕೊಟ್ಟಿರ್ತಾರ. ಇಲ್ಲಿ ಸೈನ್ ಅಲ್ಫಾ ಕಾಸ್ ಬೀಟಾ ಬೆಲೆ ಎಷ್ಟು, ಸೈನ್ ಅಲ್ಫಾ ಅಂದ್ರೆ ಅಲ್ಫಾ ಅಂತ ನಿಂತ್ಕೊಂಡು ಅಭಿಭಾವ ವಿಕರ್ಣ 3/π, ಈ ತರ ಸಿಂಪಲ್ ರೇಷಿಯೋ ಬರೆಯೋಕೆ ಹೇಳ್ತಾರೆ. ಉಪನೈತ ಪಾಠದ ಮೇಲೆ ಕೂಡ ತುಂಬಾ ಸುಲಭವಾಗಿರೋ ಪ್ರಶ್ನೆ ಇರ್ತೈತಿ. ದಾಳವನ್ನು 1 ಬಾರಿ ಎಸಿದಾಗ ಅವಿಭಾಜ್ಯ ಸಂಖ್ಯೆ ಮೇಲೆ ಬರೋ ಸಂಭವನೀಯತೆ ಕಂಡುಹಿಡಿಯಿರಿ. ಅಥವಾ 1ರಿಂದ 15ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ 15 ಬೆಲೆಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಬೆಲೆಯನ್ನು ಹೊರತೆಗೆಯುವಂಥ ಬೆಲೆ ಅವಿಭಾಜ್ಯ ಸಂಖ್ಯೆಯಾಗಿರುವ ಅಥವಾ ಪೂರ್ಣ ವರ್ಗ ಸಂಖ್ಯೆಯಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಆಗಿ ನೀವು ಅಲ್ಲಿ ಫಲಿತಾಂಶಗಳನ್ನ ಬರ್ಕೊಂಡು ಪೂರ್ಣ ವರ್ಗ ಸಂಖ್ಯೆಯಾಗಿರುವ ಘಟನೆ ಎ ಆಗಿಲ್ಲ ಅಂತ ತಗೊಂಡು 1ರಿಂದ 15 ವರ್ಗ ಸಂಖ್ಯೆ ಯಾವುದೋ ಪಟ್ಟಿ ಮಾಡ್ಕೊಂಡ್ಬಿಡೋದು. ಅದು NP ಆಕತಿ. ಸಿಂಪಲ್ NP NPS ಸೂತ್ರ ಈಜಿಯಾಗಿ 2 ಅಂಕ ತಗೋಬಹುದು. ಅಲ್ಲಿ ಇನ್ನು ಸಂಖ್ಯಾಶಾಸ್ತ್ರ ಅಂತೂ 100ಕ್ಕೆ 100ರಷ್ಟು 3 ಅಂಕದ ಪ್ರಶ್ನೆಗೆ 3ಕ್ಕೆ 3 ತಗೋಬಹುದು. ಯಾಕಂದ್ರೆ ಸರಾಸರಿ, ಮಧ್ಯಾಂಕ, ಬಹುಲಕ ಈ 3ರೊಳಗೆ 2 ಪರ್ಫೆಕ್ಟ್ ಇದ್ರು ನೀವು ಈಜಿಯಾಗಿ 3 ಅಂಕ ತಗೋಬಹುದು. ಯಾಕಂದ್ರೆ ಇದಕ್ಕೆ ಅಥವಾ ಪ್ರಶ್ನೆ ಇರ್ತದೆ. ನೆಕ್ಸ್ಟ್ ಬಹುಪದೋಕ್ತಿಗಳ ಪಾಠದ ಮೇಲೆ ಇಲ್ಲಿ ಕೂಡ ಗ್ಯಾರಂಟಿ ಪ್ರಶ್ನೆ. ಬಹುಪದೋಕ್ತಿ ಕೊಟ್ಟು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಗಡುಕ ನಡುವಿನ ಸಂಬಂಧ ತಾಳೆ ನೋಡೋದು. ಅಲ್ಲಿ ಕೂಡ ನೀವು 3 ಅಂಕ ತಗೋಬಹುದು. ನೆಕ್ಸ್ಟ್ ವೃತ್ತಗಳ ಪ್ರಮೇಯ 10.1 10.2 2 ಪರ್ಫೆಕ್ಟ್ ಮಾಡಿಬಿಟ್ರೆ ಗ್ಯಾರಂಟಿ 3 ಅಂಕದ ಪ್ರಮೇಯ ಈಸಿಯಾಗಿ ನೀವು 3 ಅಂಕ ತಗೋದಿರಿ. 2 ಚಾಯ್ಸ್ ಇರೋದ್ರಿಂದ
ಇದ್ರಾಗ ಮತ್ತೆ ಚಾಯ್ಸ್ ಮಾಡ್ಕೊಬಿಡಿ, ಎರಡು ಪರ್ಫೆಕ್ಟ್ ಮಾಡಿದ್ರೆ ಇದು ಗ್ಯಾರಂಟಿ. ವಾಸ್ತವ ಸಂಖ್ಯೆಗಳ ಪಾಠದ ಮೇಲೆ 5 ಕ್ವಶನ್ ಪೇಪರ್ 4 ಸಾರಿ ಕೇಳಿದ್ದಾರೆ. ಹಾಗಾಗಿ 3 ಅಂಕದ ಪ್ರಶ್ನೆ ವಾಸ್ತವ ಸಂಖ್ಯೆ ಮೇಲೆ ನಿರೀಕ್ಷೆ ಮಾಡಬಹುದು. ಬಹುತೇಕ √3 √5 ಅಭಾಗದ ಸಂಖ್ಯೆಯನ್ನು ಸಾಧಿಸಿ, ಇವು 3 ಇದಾವೆ, 3 ಪರ್ಫೆಕ್ಟ್ ಮಾಡ್ರಿ. ಇವ್ರು ಕೊಡದೇ ಇದ್ರೆ ಬಹುತೇಕ ಮಸಾಲಸದ ಬಗ್ಗೆ ಕೊಡ್ತಾರೆ. 2 ಸಂಖ್ಯೆ ಕೊಟ್ಟು ಅವುಗಳ ಮಸಾಲಸ ಕಂಡುಹಿಡಿಯಿರಿ ಮತ್ತು ಆ 2 ಸಂಖ್ಯೆಗಳ ಗುಂಡಪ್ಪ ಆ ಮಸಾಲಸಗಳ ಗುಂಡಪ್ಪ ಸಮ ಇರ್ತದೆ ಅಂತೇಳಿ ತಾಳೆ ನೋಡಿ. ಆ 2 ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ. ಇನ್ನು ನಕ್ಷಾ ವಿಧಾನ ಗ್ರಾಫ್ ಅಂತೂ ಭಾಳ ಸಿಂಪಲ್. 2 ರೇಖಾತ್ಮಕ ಸಮೀಕರಣ ಕೊಟ್ಟಿರ್ತಾರೆ, ಅದಕ್ಕೆ ನೀವು 2 ಕೋಷ್ಟಕ ರೆಡಿ ಮಾಡಿದ್ರೆ 2 ಅಂಕ. ಜಸ್ಟ್ 2 ಬೆಲೆ ಕಂಡುಹಿಡಿದ್ರೆ ಸಾಕು. 2 ಕೋಷ್ಟಕಕ್ಕೆ 2 ಅಂಕ. ಅದನ್ನು ನೀವು ಗ್ರಾಫ್ ರಚನೆ ಮಾಡಿದ್ರೆ 1 ಅಂಕ, ಮತ್ತು ಎಕ್ಸ್ ಬೆಲೆ ವಾಯ್ ಬೆಲೆ ಬರೋದ್ರೆ ಮತ್ತೊಂದು ಅಂಕ. ಇಲ್ಲಿ ಈಜಿಯಾಗಿ 4 ಅಂಕ ತಗೋಬೋದು. ಇನ್ನು ತ್ರಿಭುಜಗಳ ಮೇಲೆ ಪ್ರಮೇಯ 6.1 6.5 5 ಆ್ಯಕ್ಚುಲಿ ಪ್ರಮೇಯ. ನೀವು 4 ಪರ್ಫೆಕ್ಟ್ ಮಾಡಿದ್ರೆ ಸಾಕು. ತೇರ್ಸ್ ಪ್ರಮೇಯ, ವಿಲೋಮ ಪ್ರಮೇಯ ಕೊಡೋ ಸಾಧ್ಯತೆ ಕಡಿಮೆ, ಬಟ್ ಅಲ್ಲಗಳಿಯೋ ಆಗಿಲ್ಲ. ಹಾಗಾಗಿ ಇಷ್ಟು ಪ್ರಮೇಯ ಪರ್ಫೆಕ್ಟ್ ಮಾಡಿದ್ರೆ ಅಲ್ಲಿ 4 ಅಂಕ. ಇನ್ನು 1 ಅಂಕದ ಪ್ರಶ್ನೆ 16 ಇರ್ತವೆ. ಅದರೊಳಗೆ ಒಂದು 8 ಗ್ಯಾರಂಟಿ ಹಿಡಿಬೋದು. ಯಾವ 8 ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಪಾಠದ ಮೇಲೆ ಡೈರೆಕ್ಟ್ ಆಗಿ ಒಂದು ಸೂತ್ರ ಕೇಳ್ತಾರೆ. 1 ಅಂಕದ 2 ಪ್ರಶ್ನೆ ಬರ್ತಾವೆ. ಅಲ್ಲಿ 1 ಅಂಕದ ಸೂತ್ರದ ಮೇಲೆ 2 ಪ್ರಶ್ನೆ ಬರ್ತಾವೆ. ನೇರ ಒಂದು ಘನಾಕೃತಿ ಕೊಟ್ಟು ಈ ಘನಾಕೃತಿ ಹೆಸರು ಹೇಳಾರ್ದವರು ಇದ್ರ ಘನಫಲ ಕಂಡುಹಿಡಿಯೋ ಸೂತ್ರ ಬರೀರಿ, ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬರೀರಿ ಅಂತ ಕೇಳ್ತಾರೆ. ಅಲ್ಲೊಂದು 2 ಪ್ರಶ್ನೆ. ನೆಕ್ಸ್ಟ್ 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿ ಕೋಷ್ಟಕ ಏನೈತಲ್ಲ a1/a2 is not equal to b1/b2 ಆಗಿದ್ರೆ ಏನಾಗ್ತಾವೆ, ನಕ್ಷೆಗಳು ಛೇದಿಸ್ತವು, ಅನನ್ಯ ಪರಿಹಾರ ಹೊಂದಿರ್ತವೆ. ಈ ಥರ 3 ಇದಾವೆ. ಅವು 3 ನೋಡಿಕೊಂಡ್ರೆ ಅಲ್ಲಿ ಕನಿಷ್ಠ 1 ಗರಿಷ್ಠ 2 ಪ್ರಶ್ನೆ ಕೇಳ್ತಾರೆ. ಇನ್ನು ವರ್ಗ ಸಮೀಕರಣ ಆದರ್ಶ ರೂಪ, ವರ್ಗ ಸಮೀಕರಣದ ಶೋಧಕ, ಬಹುಪದೋಕ್ತಿ ಡಿಗ್ರಿ ಬರೆಯೋದು, ಬಹುಪದೋಕ್ತಿಯ ಒಂದು ಗ್ರಾಫನ್ನು ಕೊಟ್ಟು ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು, ಈ ಥರ ಸಿಂಪಲ್ ಆಗಿರೋ ಪ್ರಶ್ನೆಗಳು ಇರ್ತಾವೆ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಮೇಲೆ ಒಂದು ಸೂತ್ರ ಡೈರೆಕ್ಟ್ ಕೇಳ್ತಾರೆ, 1 ಅಂಕದ ಪ್ರಶ್ನೆ ಇರ್ತೈತಿ. ಸಮಾಂತರ ಶ್ರೇಣಿ ಮೇಲೆ 1 ಅಂಕದ ಪ್ರಶ್ನೆ ಗ್ಯಾರಂಟಿ ಇರ್ತೈತಿ, ತುಂಬ ಸುಲಭ ಇರ್ತೈತಿ. ಒಂದು 8ನೇ ಪದ ಕೊಟ್ಟು ಇದು 2ನೇ ಪದ ಎಷ್ಟು, 8ನೇ ಪದ ಎಷ್ಟು, ಈ ಥರ ಕೇಳ್ತಾರೆ. ಹಾಗಾಗಿ ಇಲ್ಲಿ ಮಿನಿಮಮ್ ನಾ 8 ಹಿಡಿದೆ, ಕನಿಷ್ಠ 10 12 ಈಸಿ 10 ನಿಮಗೆ, ಆದರೂ ಕನಿಷ್ಠ 8 ಹಿಡಿದಿದ್ದೀನಿ. ಟೋಟಲ್ ಎಷ್ಟಾಗುತ್ತೆ ಅಂದರೆ 40 ಆಗುತ್ತೆ. ಇಷ್ಟು 40 ಅಂಕ ಗಳಿಸುವಂಥ ವಿಧಾನ. ಈಗ ನಮಗೆ 40 ಅಂಕ ಬೀಳೋದ್ರ ಜೊತೆಗೆ ಕನಿಷ್ಠ ನಾವು ಪಾಸ್ ಆಗ್ಬೇಕಪ್ಪ, SLC ಪಾಸ್ ಆಗ್ಬೇಕಂದ್ರೆ, ಗಣಿತ ಪಾಸ್ ಆಗ್ಬೇಕಾದ್ರೆ ಏನೇನು ಮಾಡ್ಬೇಕಂದ್ರೆ, ನೀವು ಫಸ್ಟ್ 1ನೇ ಅಧ್ಯಾಯದಿಂದ ಹಿಡ್ಕೊಂಡು 14ನೇ ಅಧ್ಯಾಯದವರೆಗೂ ಪೇಜ್ ವೈಸ್ ಯಾವ ಪಾಠದಾಗ ಯಾವ್ಯಾವ ಸೂತ್ರ ಬಂದು ಪಟ್ಟಿ ಮಾಡ್ಬೇಕು. ಈ ಉದಾಹರಣೆಗೆ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆ ಒಳಗೆ ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಏನಂತ ಡೆಫಿನೇಷನ್ ಐತಿ. ಸಮ್ಟೈಮ್ಸ್ 1 ಅಂಕಕ್ಕೆ ಡೈರೆಕ್ಟ್ ಕೇಳಿಬಿಡ್ತಾರೆ. ಅಂಕಗಣಿತ ಮೂಲ ಪ್ರಮೇಯವನ್ನು ವ್ಯಾಖ್ಯಾನಿಸಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆನ ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈ ಅವಿಭಾಜ್ಯ ಅಪವರ್ತನ ಪೂರ್ತಿಸುವಿಕೆಯು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಇದನ್ನು ಅಂಕಗಣಿತ ಮೂಲ ಪ್ರಮೇಯ ಅಂತ ಕರಿತೀವಿ. ಸಂಯುಕ್ತ ಸಂಖ್ಯೆ ಅಂದ್ರೆ ಏನು, ಸಂಯುಕ್ತ ಸಂಖ್ಯೆಗೆ ಉದಾಹರಣೆ. ನೆಕ್ಸ್ಟ್ 120ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈ ಥರ 1 ಅಂಕ ಕೇಳೋ ಸಾಧ್ಯತೆಗಳು ಎಲ್ಲವನ್ನು ಕೂಡ ಪಟ್ಟಿ ಮಾಡೋದು. ಅಥವಾ ಈ ಸಮಾಂತರ ಶ್ರೇಣಿಗಳ ಮೇಲೆ ಏನು ಸೂತ್ರ ಐತಿ, n = a + n - 1 × d. SN ಸೂತ್ರ ಐತಿ, SN = n.2 × 2a + n - 1 × d. ಹೀಗೆ ಚಾಪ್ಟರ್ ವೈಸ್ ಎಲ್ಲ ಪಾಠದ ಸೂತ್ರ ಪಟ್ಟಿ ಮಾಡಬೇಕು. ಅದು ಏನು ಒಂದರಿಂದ ಅಷ್ಟು ಬಾಯ್ಪಾಟ್ ಮಾಡೋದು ಭಾಳ ಸಿಂಪಲ್ ಆಗಿ. ಒಂದೆಲ್ಲ ಕೂಡಿಸಿರೋ ಒಂದು 40-50 ಆಗ್ತಾವೆ. ಕಟಾನ್ ಕಟ್ಟಿ ಇರೋವು ಒಂದು 50ರಿಂದ 60 ಆಗ್ಬೋದು. ಎಲ್ಲ ಸೂತ್ರ ಪರ್ಫೆಕ್ಟ್ ಮಾಡಿ, ಒಂದು ಸೂರ ತಪ್ಪಲಾದಂಗೆ. ಈ ಸಂಖ್ಯಾಶಾಸ್ತ್ರ, ಬಹುಲಕ ಕಂಡುಹಿಡಿಯೋ ಸೂತ್ರ, ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ, ಸರಾಸರಿ ಕಂಡುಹಿಡಿಯೋ 3 ಸೂತ್ರ ಅದಾವೆ. ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನ. ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ, ನೀವು ಪಾಸ್ ಆಗ್ಬೇಕಾದ್ರೆ ಗಣಿತದಲ್ಲಿ ಎಲ್ಲ ಸೂತ್ರವನ್ನು ಪರ್ಫೆಕ್ಟ್ ಮಾಡ್ಬೇಕು. ಯಾಕೆ ಪರ್ಫೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮುಂದೆ ಹೇಳ್ತಾನೆ ನಾನು. ಆ ಸೂತ್ರಗಳಿಂದ ಏನು ಹೆಲ್ಪ್ ಐತಿ, ಬರೀ 1 ಅಂಕ ಕಷ್ಟ ಹೆಲ್ಪ್ ಇಲ್ಲ, ಬಹಳಷ್ಟು ಕಡೆ ಈ ಸೂತ್ರಗಳು ಉಪಯೋಗ ಐತಿ. ನೆಕ್ಸ್ಟ್ ಎಲ್ಲ ವ್ಯಾಖ್ಯೆಗಳು, ಎಲ್ಲ ಪಾಠದಲ್ಲಿ ವ್ಯಾಖ್ಯೆ. ಈಗ ಉದಾಹರಣೆಗೆ ಅಂಕಗಣಿತ ಮೂಲ ಪ್ರಮೇಯ, ವೃತ್ತ ಸ್ಪರ್ಶಕ ಅಂದ್ರೆ ಏನು, ವೃತ್ತ ಛೇದಕ ಅಂದ್ರೆ ಏನು, ನಾಲೆಜ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ 4 ಹೆಚ್ಚಿಗೆ ಆಗಿರೋದ್ರಿಂದ ಈ ವರ್ಷ ಇಂಥ ಪ್ರಶ್ನೆಗಳು ಜಾಸ್ತಿ ಬರ್ತಾವೆ. ಹಾಗಾಗಿ ವ್ಯಾಖ್ಯೆಗಳನ್ನು ಕೂಡ ಬಾಯ್ಪಾಟ್ ಮಾಡಿರಿ. ಎಲ್ಲ ಪಾಠದಲ್ಲಿರುವಂಥ ಡೆಫಿನೇಷನ್ಸ್ ಕೂಡ ಬಾಯ್ಪಾಟ್ ಮಾಡಿರಿ. ನೆಕ್ಸ್ಟ್ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸೋದು, 38ಕ್ಕೆ 38 ಟೈಪ್ ಪ್ರಶ್ನೆ ಉತ್ತರಿಸೋದು. ನೀವು ಏನು ಮಾಡ್ತೀರಿ ಅಂದ್ರೆ, ತೀರಾ 3 ಅಂಕದ್ದು 4 ಅಂಕದ ನಮಗೆ ಸಂಬಂಧ ಇಲ್ಲ ಅನ್ನೋ ಟೈಪ್ ಬಿಟ್ಬಿಡ್ತೀರಿ. 3 ಅಂಕ 4 ಅಂಕ ಪ್ರಶ್ನೆಗೆ ಕೂಡ ನೀವು ಉತ್ತರಿಸೋದಕ್ಕೆ ಪ್ರಯತ್ನ ಪಡೋದು. ಅಟ್ಲೀಸ್ಟ್ ಅದು ಯಾವ ಕ್ವಶನ್ನು ಯಾವ ಪಾಠಕ್ಕೆ ಸಂಬಂಧಪಟ್ಟದ ನಂತರ ಗೊತ್ತಾಗುತ್ತಾ, ಆ ಪಾಠಕ್ಕೆ ಸಂಬಂಧಪಟ್ಟ ಸೂತ್ರ ಗೊತ್ತಿರ್ತೈತೆ ನಿಮಗೆ. ಆ ಸೂತ್ರ ಹಚ್ಚೋದು, 2 ಸೂತ್ರ ಇರ್ತಂದ್ರೆ 2 ಹಚ್ಚಿರಿ, ಯಾವ್ದಾರು ಒಂದು ಕರೆಕ್ಟ್ ಆಗಿ ಆಗ್ತೈತಿ. ಇಷ್ಟೊಳಗೆ ಯಾವ್ದಾರು ಒಂದು ಸೂತ್ರ ಕರೆಕ್ಟ್ ಆಗಿ ಆಗ್ತೈತಿ. ಹಾಗಾಗಿ ಎಲ್ಲ ಪ್ರಶ್ನೆ ಉತ್ತರಿಸಬೇಕು ಅನ್ನೋದು ನಿಮ್ಗೆ ತಿಳಿಯೊಳಗಿರ್ಬೇಕು. ನೆಕ್ಸ್ಟ್ ಪ್ರತಿ ಪ್ರಶ್ನೆಗೂ ಸಂಬಂಧಿಸಿದ ಕನಿಷ್ಠ ಉತ್ತರ ಬರೆಯೋದು. ಪ್ರತಿ ಪ್ರಶ್ನೆಗೂ ಉದಾಹರಣೆಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂಥ ಪಾಠದ ಮೇಲೆ ಒಂದು ಅಪ್ಲೈಡ್ ಕ್ವಶನ್ಸ್ ಕೇಳಾರಂತ ತಿಳ್ಕೊರಿ. ವೃತ್ತ ಮೇಲೆ ಒಂದು ತ್ರಿಜ್ಯಾಂತರ ಕಂಡ ಥರ ಒಂದು ಚಿತ್ರ ತೆಗೆದು ಕೊಟ್ಟಿದ್ದಾರೆ.
ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಬಹುದು. ಅಲ್ಲಿ ನೀವೇನು ಮಾಡ್ಬೇಕಂದ್ರೆ ನಿನಗೇನು ಗೊತ್ತಿಲ್ಲ, ಉತ್ತರ ಬರೆಯೋಕೆ ಗೊತ್ತಿಲ್ಲ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಟೀಟಾ ಅಪಾನ್ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರೀ. ಟೀಟಾ ಅಂದ್ರೆ ಕೊಟ್ಟಿರ್ತಾರಲ್ಲ ಅಲ್ಲೇ ಇರ್ತೈತಿ ಕೋನ, ತ್ರಿಜ್ಯ ಕೊಟ್ಟಿರ್ತಾರೆ, ಬೆಲೆ ತುಂಬ ಸುಲಭೀಕರಿಸೋದು. ಅಥವಾ ಕಂಸದ ಉದ್ದ ಅಂತ ಕಂಸನ ಹೆಸರು ಬಂದಿದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಸೂತ್ರ ಹಚ್ಚೋದು ಟೀಟಾ ಅಪಾನ್ 360 ಇಂಟು 2πr. ಹೀಗೆ ಕ್ವಶನ್ ಓದಿ ಅದಕ್ಕೆ ಸಂಬಂಧಪಟ್ಟ ಸೂತ್ರಾರ ಹಚ್ಚಿರಿ ಅಟ್ಲೀಸ್ಟ್. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಡೈರೆಕ್ಟ್ ಉತ್ತರ ಬರೋದ್ರಷ್ಟು ಮಾರ್ಕ್ಸ್ ಇರೋದಿಲ್ಲ, ಸ್ಟೆಪ್ ವೈಸ್ ಮಾರ್ಕ್ಸ್ ಇರ್ತೈತಿ. ಸೂತ್ರ ಬರೋದ್ರೆ ಅರ್ಧ ಅಂಕ, ಬೆಲೆ ತುಂಬಿದ್ರೆ ಅರ್ಧ ಅಂಕ, ಇನ್ನೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅರ್ಧ ಅಂಕ. ಈಗ ಸ್ಟೆಪ್ ಬೈ ಸ್ಟೆಪ್ ಅಂಕ ಇರೋದ್ರಿಂದ ನೀವು ಆ ಸೂತ್ರ ಬರೀಲೇಬೇಕು. ಅದಕ್ಕೆ ಆ ಪ್ರತಿ ಪ್ರಶ್ನೆಗೂ ಎಷ್ಟೆಷ್ಟು ಗೊತ್ತೈತಿ ನೀನು ಲೆಕ್ಕ ಮಾಡೋದು ಬೇಡವೇ ಬೇಡ, ಕರೆಕ್ಟ್ ಅದಕ್ಕೆ ಸಂಬಂಧಪಟ್ಟ. ಯಾಕಂದ್ರೆ ಎಲ್ಲ ಸೂತ್ರ ಬರ್ಪಟ್ಟು ಮಾಡಿರ್ತೀವಿ. ಎಲ್ಲ ಪಾಠದಾಗ ಯಾವ್ಯಾವ ಸೂತ್ರ ಅದಾವೆ, ಕನಿಷ್ಠ 2-3 ಅದಾವೆ ಒಂದೊಂದು ಪಾಠದಾಗ. ಎಲ್ಲ ಸೇರಿದ್ರೆ ಒಂದು 14, 42, ಒಂದು 50 ಸೂತ್ರಕ್ಕೂ. ಆ 50 ಸೂತ್ರ ಪರ್ಫೆಕ್ಟ್ ಮಾಡಿಬಿಟ್ರೆ ಆ ಪಾಠಕ್ಕೆ ಸಂಬಂಧಪಟ್ಟ ಸೂತ್ರ ಹಚ್ಚಿಬಿಡೋದು, ನಿಮ್ಗೆ ಕನಿಷ್ಠ ಅಂಕ ಬೀಳ್ತು ಅಂತ. ಪ್ರಮೇಯಗಳನ್ನು ರಚನೆಯವರೆಗೆ ಕಂಠಪಾಠ ಮಾಡೋದು. ಪ್ರಮೇಯ ನಿಮಗೆ ನೋಡಿ 10.1 10.2 ಪರ್ಫೆಕ್ಟ್ ಕೇಳ್ತಾರೆ ಅಂತ ಗೊತ್ತೈತಿ, ಆದ್ರೂ ಮಾಡಂಗಿಲ್ಲ. ನೀವು ಏನು ಮಾಡ್ತೀರ ಅಂದ್ರೆ ಸಾಧನೆ ಭಾಳ ಲೆಂದಿ ಐತೆ ಅನ್ನೋ ಕಾರಣಕ್ಕೆ ಅದನ್ನು ಬಿಟ್ಬಿಡ್ತೀರಿ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಪೂರ್ತಿ ಬಿಡೋದಕ್ಕಿಂತ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಕರೆಕ್ಟ್ ಡೆಫಿನೇಷನ್ ಗೊತ್ತಿರಲಿ ನಿಮಗೆ. ಚಿತ್ರ ತೆಗೀರಿ, ಕರೆಕ್ಟ್ ಚಿತ್ರ ತೆಗಿಬೇಕು, ದತ್ತ ಕರೆಕ್ಟ್ ಬರೀಬೇಕು, ಒಂದೇ ಲೈನ್ ಇರ್ತದೆ ದತ್ತ, ಸಾಧನೆಯ ಕರೆಕ್ಟ್ ಬರೀಬೇಕು, ರಚನೆ ಕರೆಕ್ಟ್ ಬರೀ. ಇಷ್ಟರ ಮಾಡ್ರಿ ಅಟ್ಲೀಸ್ಟ್. ಇಷ್ಟು ಮಾಡೋದ್ರಿಂದ ನಿಮಗೆ ಕನಿಷ್ಠ 3ಕ್ಕೆ 1.5-2 ಅಂಕ ಕೊಡ್ತಾರೆ. ಅಥವಾ ತ್ರಿಭುಜಗಳ ಮೇಲಿನ ಪ್ರಮೇಯಕ್ಕೆ ನಿಮಗೆ ಅಲ್ಲೇನು ಬರೀ ತ್ರಿಭುಜ ಚಿತ್ರ ಇರ್ತಾವೆ, ಕರೆಕ್ಟ್ ತ್ರಿಭುಜ ಚಿತ್ರ ತೆಗಿರಿ, ದತ್ತ ಒಂದೇ ಲೈನ್ ಇರ್ತೈತಿ, ಸಾಧನೆಯನ್ನು ಒಂದೇ ಲೈನ್ ಇರ್ತೈತಿ, ರಚನೆ 1-2 ಲೈನ್ ಇರ್ತಾವೆ. ಇಷ್ಟರ ಬರೀ ಈ 4 ಪ್ರಮೇಯದ್ದು ಇಷ್ಟರ ಚಿತ್ರ, ದತ್ತ, ಸಾಧನೆಯ, ರಚನೆ ಇಲ್ಲಿವರೆಗೆ ಆದರೂ ಬರೋದ್ರೆ ನಿಮಗೆ 4ಕ್ಕೆ ಕನಿಷ್ಠ 2-2.5 ಮಾರ್ಕ್ಸ್ ಅಂದರೆ ಸಿಗ್ತದೆ. ನಿಮಗೆ 4 ಮಾರ್ಕ್ಸಿನ ಪ್ರಶ್ನೆಗೆ ಕನಿಷ್ಠ 2.5 ಅಂಕ ಆದರೂ ಸಿಗ್ತೈತಿ. ಹಾಗಾಗಿ ಇಲ್ಲಿ ಪ್ರತಿ ಪ್ರಶ್ನೆಗೆ ನೀವು ಕನಿಷ್ಠ ಅಂಕ ಗಳಿಸ್ತಾ ಹೋದಾಗ ನೀವು ಗರಿಷ್ಠ ಅಂಕ ಗಳಿಸೋಕೆ ಸಾಧ್ಯ. ಅದಕ್ಕೆ ಈ ಪ್ರಮೇಯ ಗ್ಯಾರಂಟಿ ಅಂದಮೇಲೆ ಯಾವ ಕಾರಣಕ್ಕೆ ಅಂಕ ಮಿಸ್ ಆಗಬಾರ್ದು. ಇಲ್ಲಿ 4ಕ್ಕೆ 4 ಪ್ರಮೇಯ ಏನು ಮಾಡ್ಬೇಕಂದ್ರೆ ನೀವು ಚಿತ್ರ, ದತ್ತ, ಸಾಧನೆಯ, ರಚನೆ ಪರ್ಫೆಕ್ಟ್ ಮಾಡೋದು. ಸಪೋಸ್ ಯಾವ 1-2 ಪ್ರಮೇಯ ಫುಲ್ ಪರ್ಫೆಕ್ಟ್ ಮಾಡಿರಿ, ಅವ 2-5 ಅಂಕ ಕೊಟ್ಟನಪ್ಪ ಅಂದ್ರೆ 2ರಾಗ ಯಾವ್ದಾರು ಒಂದು 5 ಅಂಕ ಕೊಟ್ಟರೆ 5 ಅಂಕ ಸಿಗ್ತದೆ. ಅದಕ್ಕೆ ಅಷ್ಟು ಬಾಯ್ಪಾಟ್ ಮಾಡೋಕ್ಕಾಗಲ್ಲ ಅಂದ್ರೆ ಯಾವ 2 ಪ್ರಮೇಯ ನೀವು ಪೂರ್ತಿ ಬಾಯ್ಪಾಟ್ ಮಾಡಿ, ಇನ್ನು 3 ಪ್ರಮೇಯನ ಏನೈತಲ್ಲ ಅವನ ಚಿತ್ರ, ದತ್ತ, ಸಾಧನೆಯ, ರಚನೆವರೆಗೂ ಬಾಯ್ಪಾಟ್ ಮಾಡಿ. ಅನ್ವಯಿಕ ಸಮಸ್ಯೆಗಳಿಗೆ ಸೂತ್ರ ಬರೆಯೋದು. ಇದೇನ್ರಿ ನಮ್ಗೆ ಅನ್ವಯಿಕ ಸಮಸ್ಯೆಗಳು ಓದಿದ್ರೆ ತಿಳಿಯಂಗಿಲ್ಲ, ನಾವು ಹೆಂಗೆ ಅದನ್ನು ಬಿಡಿಸೋದ್ರಿ ಅಂತ ಅನಿಸ್ಬೋದು ನಿಮಗೆ. ಯಾವ್ಯಾವ ಪಾಠ ಮೇಲೆ ಕೇಳ್ಬೋದು ಅನ್ವಯಿಕ ಸಮಸ್ಯೆಗಳು? ಈ ಬಹುಪದೋಕ್ತಿ ಮೇಲಂತೂ ಡೈರೆಕ್ಟ್ ಪ್ರಶ್ನೆ ಇರ್ತೈತಿ. ಈಗ ಉದಾಹರಣೆಗೆ ಬಹುಪದೋಕ್ತಿ, ಒಂದು ಬಹುಪದೋಕ್ತಿ ಕೊಟ್ಟಿರ್ತಾರ, ಈ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿದು ತಾಳೆ ನೋಡಿ. ಈ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕ ನಡುವಿನ ಸಂಬಂಧ ತಾಳೆ ನೋಡಿ ಅಂತ ಹೇಳ್ತಾರೆ. ಅದೇ ಥರ ಪ್ರಶ್ನೆ ಅಲ್ಲಿ ನೀವೇನು ಮಾಡ್ಬೇಕಂದ್ರೆ ಶೂನ್ಯತೆ ಕಂಡುಹಿಡೋದು ಕಷ್ಟ ಅನಿಸಿದೆ ನಿಮಗೆ, ಅಟ್ಲೀಸ್ಟ್ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ಕೊಲ್ಟ್ -b/a, ಶೂನ್ಯತೆಗಳ ಗುಂಡ್ಲಬ್ದ ಆಲ್ಫಾ ಇಂಟು ಬೀಟಾ ಇಸ್ಕೊಲ್ಟ್ c/e, 2 ಸೂತ್ರ ಹಚ್ಚಿದೆ. ಅಟ್ಲೀಸ್ಟ್ ಸೂತ್ರ ಹಚ್ಚಿ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಹೆಂಗೂ ಬಹುಪದೋಕ್ತಿ ಕೊಟ್ಟಿರ್ತಾರೆ. ಆಲ್ಫಾ ಪ್ಲಸ್ ಬೀಟಾ ಬೆಲೆ -b ಇದ್ದಲ್ಲಿ b ಬೆಲೆ ತುಂಬ್ರಿ, a ಇದ್ದಲ್ಲಿ a ಬೆಲೆ ತುಂಬಿ, ಇಷ್ಟರ ಮಾಡ್ರಿ. ಅಟ್ಲೀಸ್ಟ್ 3ಕ್ಕೆ ನಿಮಗೆ ಕನಿಷ್ಠ ಅರ್ಧ 1 ಆದರೂ ಸಿಗ್ತದೆ. ಅಂದರೆ ನಿಮಗೆ ಪಾಸ್ ಆಗೋದಕ್ಕೆ ಅರ್ಧ ಅಂಕ 1 ಅಂಕ ಕಡಿಮೆ ಬಿದ್ದರೆ ಇಂಥಲ್ಲೆಲ್ಲ ಹೆಲ್ಪ್ ಆಗ್ತವೆ. ನೆಕ್ಸ್ಟ್ ಆಗಲೇ ವೃತ್ತಗಳ ಸಂಬಂಧಿಸಿ ವಿಸ್ತೀರ್ಣ ಅಂತ ಹೇಳಿದಿಲ್ಲ, ಅದನ್ನು ಮಾಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ತ್ರಿಕೋನಮಿತಿ ಅನ್ವಯಗಳು ಅನ್ನುವಂಥ ಪಾಠದ ಮೇಲೆ ಆಲ್ಮೋಸ್ಟ್ 2 ಲಂಬಕೋನ ತ್ರಿಭುಜ ಉಂಟಾಗಂಗೆ ಕೊಟ್ಟಿರ್ತಾರೆ. ಅಲ್ಲಿ ಏನು ಮಾಡಿರ್ತಾರೆ, ಒಂದು ಬಾವಿನ ಅಳತಿ ಕೊಟ್ಟಿರ್ತಾರೆ, ಇನ್ನೊಂದು ಬಾವಿನ ಅಳತಿ ಕೇಳಿರ್ತಾರೆ. ಅಲ್ಲಿ ಟೀಟಾ ಕೊಟ್ಟಿರ್ತಾರೆ. ಯಾವ ಬಾವು ಕೊಟ್ಟರೆ ಯಾರು ಕೇಳ್ಯಾರ ನೀವಲ್ಲಿ ಸೈನ್ ತಗೋಬೇಕು. ಆಲ್ಮೋಸ್ಟ್ ಟ್ಯಾನ್ ತೊಗೊಳೋದ್ರೆ ಟ್ಯಾನ್ ಅನುಪಾತ ಬರೆದು ಬಿಡೋದು. ಈ ತ್ರಿಭುಜಕ್ಕೊಂದು ಟ್ಯಾನ್ ಅನುಪಾತ ಬರೋದು, ಇದಕ್ಕೊಂದು ಟ್ಯಾನ್ ಅನುಪಾತ ಬರೋದು. ಅದು ನಿಮ್ಗೆ ಕಷ್ಟ ಅನಿಸಿದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಪಾಠದ ಮೇಲೆ 4 ಅಂಕ ಅಥವಾ 5 ಅಂಕದ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಆಲ್ಮೋಸ್ಟ್ ಜೋಡಿಸಿದ ಘನಾಕೃತಿನ ಇರ್ತದೆ. ಹೆಂಗಿರ್ತದ, ಒಂದು ಸಿಲಿಂಡ್ರಿಗೆ ಈ ಕಡೆ ಒಂದು ಅರ್ಧಗೋಳ ಜೋಡಿಸಿರ್ತಾರೆ, ಈ ಕಡೆ ಒಂದು ಶಂಕುವನ್ನು ಜೋಡಿಸಿರ್ತಾರೆ. ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದೆ ಅಂತ ಕೇಳ್ತಾರೆ. ಅವಾಗ ನಿಮಗೆ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಇನ್ ದಿ ಸೆನ್ಸ್ ಆಫ್ ಈ ಆಟಿಕೆಯ ಪೂರ್ತಿ ಮೇಲ್ಮೈ ವಿಸ್ತೀರ್ಣ ಅಂತ ಅರ್ಥ. ಹಾಗಾಗಿ ಇಲ್ಲಿ ಅರ್ಧಗೋಳ ಐತಿ, ಸಿಲಿಂಡರ್ ಐತಿ, ಶಂಕು ಐತಿ. ಆ 3 ಘನಾಕೃತಿದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬರೆಯಬಹುದು. ಏನು ಬರೆಯೋದು, ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಆಮೇಲೆ ಕೆಳಗಿನ ಸ್ಟೆಪ್
ಅರ್ಧಗೋಳದ ಅವಕಲನ ವಿಸ್ತೀರ್ಣ 2πr² ಪ್ಲಸ್ ಯಾಕಂದ್ರೆ ಸೂತ್ರ ಆಲ್ರೆಡಿ ಬ್ಯಾಪಟ್ ಮಾಡಿರ್ತೀನಿ. ಸಿಲಿಂಡರ್ ಅವಕಲನ ವಿಸ್ತೀರ್ಣ 2πrh, ಶಂಕುವಿನ ಅವಕಲನ ವಿಸ್ತೀರ್ಣ πrl. ಇಷ್ಟು ಬರೀರಿ ಸಾಕು ನೀವು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ರಿ, ಪೈ ಅಂದ್ರೆ 22 ತ್ರಿಜ್ಯ ಕೊಟ್ಟಿರ್ತಾರೆ, ಎಲ್ಲದಕ್ಕೆ ಸೇಮ್ ಇರುತ್ತೆ ತ್ರಿಜ್ಯ. ಎಷ್ಟು ಬೆಲೆ ಕೊಟ್ಟಿದ್ರೆ ಅಷ್ಟು ಬೆಲೆ ತುಂಬಿರಿ. ಮುಂದೆ ನೀವು ಕ್ಯಾಲ್ಕುಲೇಷನ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ 4ಕ್ಕೆ 1 ಅಂತೂ ಗ್ಯಾರಂಟಿ ಅಂಕ ಸಿಗ್ತೈತಿ. ಅದು ಈ ಥರ ನೀವು ಪ್ರತಿ ಪ್ರಶ್ನೆಗೆ ಕನಿಷ್ಠ ಅಂಕ ಗಳಿಸೋದ್ರ ಕಡೆಗೆ ಗಮನ ಹರಿಸ್ಬೇಕು. ಒಂದೇ ಪ್ರಶ್ನೆನ 2 ಸಾರಿ ಬರೆಯೋದ್ರಿಂದ ನಿಮ್ಗೆ ಅಂಕ ಡಬಲ್ ಬೀಳೋದಿಲ್ಲ, ಇದು ಗೊತ್ತಿರಲಿ. ಪ್ರತಿ ಪ್ರಶ್ನೆಗೆ ಅಲ್ಲಿ ಅಂಕಗಳನ್ನ ಎಂಟ್ರಿ ಮಾಡೋರು. ಉದಾಹರಣೆ 22ನೇ ಪ್ರಶ್ನೆ ಯಾವುದೋ ಒಂದು ತ್ರಿಕೋನ ಪ್ರಸ್ಥಾನಕ್ಕೆ ಸಂಬಂಧಪಟ್ಟದ್ದು ಐತಂದ್ರೆ ನಿಮಗೆ ಇಲ್ಲಿ 1ನೇ ಸಾರಿ ಬರೆದಿರ್ತೀರಿ 22ನೇ ಪ್ರಶ್ನೆ. ಒಂದು ರೇಷಿಯೋ ಕರೆಕ್ಟ್ ಬರೆದಿರ್ತೀರಿ, ಒಂದು ತಪ್ಪು ಬರೆದಿರ್ತೀರಿ. ನಾವು ಅದನ್ನು ಚೆಕ್ ಮಾಡಿ 1 ಅಂಕ ಅಂತ ಹಾಕಿ 22ನೇ ಪ್ರಶ್ನೆಗೆ 1 ಅಂಕ ಎಂಟ್ರಿ ಮಾಡಿಬಿಟ್ಟಿರ್ತಾರೆ. ಲಾಸ್ಟಿಗೆ ಎಲ್ಲೋ ಇನ್ನೊಂದು ಬರೀತೀರಿ, ಅದು ಪೂರ್ತಿ ಕರೆಕ್ಟ್ ಇರ್ತೈತಿ. ಅವಾಗ ಏನಾಗುತ್ತಂದ್ರೆ ಅದನ್ನು ನಾವು ಪಾಸ್ ಹಾಕಿ 2 ಅಂಕ ಇಲ್ಲಿ ಎಂಟ್ರಿ ಮಾಡೋಕೆ ಹೋದ್ರೆ ಆಲ್ರೆಡಿ 1 ಅಂಕ ಎಂಟ್ರಿ ಆಗಿರ್ತೈತಿ. ಅವಾಗ ನಾವು ಕಾಟ್ ಹಾಕಿ ಮತ್ತು ಇನ್ನೊಂದು 2 ಅಂತ ಹಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ಹಾಗಾಗಿ ಇಲ್ಲಿ ಇವಿಷ್ಟು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಮೇನ್ ನೀವು ಗಣಿತದಲ್ಲಿ ಪಾಸ್ ಆಗ್ಬೇಕಂದ್ರೆ ಎಲ್ಲ ಪಾಠದಲ್ಲಿರೋ ಡೆಫಿನೇಷನ್ಸು, ಎಲ್ಲ ಪಾಠದಲ್ಲಿರೋ ಸೂತ್ರ ಪರ್ಫೆಕ್ಟ್ ಮಾಡಿದ್ರೆ ಸಾಂದರ್ಭಿಕವಾಗಿ ಆಯಾ ಸೂತ್ರ ಹಚ್ಚಿ ಬೆಲೆ ತುಂಬಿದ್ರು ಕೂಡ 8 ಪ್ರಶ್ನೆ 2 ಅಂಕದ್ದು, ಅದರ ಒಂದು 5ರಿಂದ 6 ಪ್ರಶ್ನೆ ಸೂತ್ರ ಹಚ್ಚವ ಇರ್ತಾವೆ. ಸೂತ್ರ ಹಚ್ಚಿ ಬೆಲೆ ತುಂಬಿದ್ರು ಕೂಡ ಅಲ್ಲೇ ನಿಮಗೆ 7ರಿಂದ 8 ಮಾರ್ಕ್ಸ್ ಬಂದ್ಬಿಡ್ತಾವೆ. ನೆಕ್ಸ್ಟ್ 3 ಅಂಕದೊಳಗೆ ಕೊನೆಸ್ಟ್ ಒಂದು 6-7 ಪ್ರಶ್ನೆ, ಒಂದು 5 ಪ್ರಶ್ನೆ ಅಂತ ಸೂತ್ರ ಹಚ್ಚವ ಇರ್ತಾವೆ. ಅಲ್ಲಿ ಕೂಡ ನಿಮಗೆ ಒಂದು 6-7 ಅಂಕ ಬರ್ತವೆ. 4 ಅಂಕ ಪ್ರಶ್ನೆ ಒಳಗೆ ಸಮಾಂತರ ಶ್ರೇಣಿದ ಒಂದು ಸೂತ್ರ ಹಚ್ಚಿರುತ್ತೆ, ತ್ರಿಕೋನಮಿತಿ ಅನ್ನೋದು ಇರ್ತೈತಿ, ಮೇಲ್ಮೈ ವಿಸ್ತೀರ್ಣನೇ ಇರ್ತೈತಿ. ಅಲ್ಲಿ ಕೂಡ ಒಂದು 2ರಿಂದ 3 ಅಂಕ ಬರ್ತಾವೆ. ಹಾಗಾಗಿ ನಿಮಗೆ ಗೊತ್ತಿರೋಂಥ ಅಂಕ ಬರ್ತಾವೆ, ಗೊತ್ತಿಲ್ಲದ ಕಡೆಯಿಂದನೂ ಕೂಡ ಅಂಕ ಗಳಿಸ್ಕೋಬೇಕು. ಅದು ಜಾಣತನ. ನೀವು ಅನ್ವಯಿಕ ಸಮಸ್ಯೆ ಬಿಡ್ತಿರ್ತೀರಿ ಯೂಶಲಿ, ಅಲ್ಲಿ ಕೂಡ ಕನಿಷ್ಠ ನೀವು ಅರ್ಧ 1 ಅಂಕ ತೊಗೊಳಕ್ಕೆ ಸಾಧ್ಯತೆ ಇತ್ತು. ಹಿಂಗೆ 38 ಪ್ರಶ್ನೆ ನೀವು ಅಟೆಂಡ್ ಮಾಡಿ ನಿನಗೆ ಗೊತ್ತಿರೋದು ಏನೇನೈತಿ ಅದಕ್ಕೆ ಸಂಬಂಧಪಟ್ಟದೆಲ್ಲ ಬರೀಬೇಕು. ಅಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ. SSLC ಒಂದು ಪಾಸ್ ಆಗಿಬಿಟ್ರೆ ಮುಂದೆ ನಿಮ್ಮ ಜೀವನ ಮತ್ತು ಮ್ಯಾಥಮೆಟಿಕ್ಸ್ ಈಗ ನಿಮ್ಗೆ ಕಷ್ಟ ಅನ್ನಿಸ್ತಿರ್ಬೋದು. ಮುಂದೆ ನೀವು ಆರ್ಟ್ಸು ಅಥವಾ ಎಜುಕೇಷನ್ ಮಾಡಿದಾಗ ಮ್ಯಾಥಮೆಟಿಕ್ಸ್ ನಿಮ್ಗೆ ಬರೋದಿಲ್ಲ. ಸದ್ಯಕ್ಕೆ ನೀವು ಮುಂದಕ್ಕೆ ಹೋಗ್ಬೇಕಂದ್ರೆ ಈ ಗಣಿತ ಒಂದು ಪಾಸ್ ಆಗಲೇಬೇಕು. ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಾವು ಹೇಳಿದ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.